ಕಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯ ತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರ್ಯ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ, ನಾಟೆಕಲ್. ದೂರವಾಣಿ ಸಂಖ್ಯೆ 22033331 ಹಾಗೂ 22033332. ಎಸ್ಟಿಡಿ ಕೋಡ್ 0824. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೈಗ್ರೈನ್, ತಲೆನೋವು ಈ ವಿಷಯದ ಕುರಿತು ಡಾಕ್ಟರ್ ಡೀನಾ ಮಂಜು ಶೆಟ್ಟಿ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಕಣಚೂರು ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಶಾಲಕ್ಯ ತಂತ್ರ ವಿಭಾಗದಲ್ಲಿರುವಂತಹ ಡಾಕ್ಟರ್ ದೀನಾ ಮಂಜು ಶೆಟ್ಟಿ ಅವರು. ಮುಖ್ಯವಾಗಿ ಇವತ್ತು ಮೈಗ್ರೇನ್, ತಲೆನೋವಿನ ಬಗ್ಗೆ ನಾವು ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟರ್. ನಮಸ್ತೆ. ಈಗ ಮುಖ್ಯವಾಗಿ ತಲೆನೋವು ಅನ್ನುವಂಥದ್ದು ಮನುಷ್ಯನಿಗೆ ಹೆಚ್ಚಾಗಿ ಕಂಡು ಬರುವಂತಹ ಒಂದು ಕಾಯಿಲೆ ಅಂತ ಹೇಳ್ಬೋದು. ಇದರಲ್ಲಿ ಕೂಡ ಮೈಗ್ರೇನ್ ತಲೆನೋವು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ತಲೆನೋವಿಗೆ ಕಾರಣ ಏನು, ಮತ್ತೆ ಈ ಮೈಗ್ರೇನ್ ತಲೆನೋವನ್ನ ನಾವು ಹೇಗೆ ಐಡೆಂಟಿಫೈ ಮಾಡಬಹುದು? ತಲೆನೋವು ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ಸಲ ಬಳಲಬಹುದು. ಅದರಲ್ಲೂ ಮೈಗ್ರೇನ್ ತಲೆನೋವು ಅನ್ನುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಅದು ಒಂದು ಸಲ ಶುರುವಾಯಿತು ಅಂತ ಹೇಳಿದ್ರೆ ಆ ಮನುಷ್ಯನಲ್ಲಿ ಅವನ ಜೀವಮಾನ ಇಡೀ ಬರುವಂತ ಸನ್ನಿವೇಶಗಳು ಹೆಚ್ಚಾಗಿ ಇರ್ತದೆ ಅಂತ ಹೇಳಿದ್ರೆ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಸಹ ಹೇಳಿದ್ದಾರೆ, ಅದು ಪಕ್ಷಾತ್, ದಶಹಾತ್ ಅಥವಾ ಅಪಿ ಅಕಸ್ಮಾತ್ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ 15 ದಿವಸಕ್ಕೆ ಒಂದು ಸಲ ಬರುವಂತದ್ದು, ಅಥವಾ 10 ದಿವಸಕ್ಕೆ ಒಂದು ಸಲ, ಅಥವಾ ಅಕಸ್ಮಾತ್, ಅಥವಾ ಅಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಬರುವಂತಹ ಸನ್ನಿವೇಶಗಳು ಕೂಡ ಇರಬಹುದು ಅಂತ ಹೇಳಿ. ಅದೇ ರೀತಿ ಈಗ ಬೇರೆ ತಲೆನೋವು ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈಗ ವಾತಜ ಶಿರಶೂಲ ಅಂತ ಹೇಳ್ತೇವೆ, ಅದು ರಾತ್ರಿ ಹೊತ್ತು ಅಷ್ಟೇ ಬರುವುದು ಹೆಚ್ಚಾಗಿ. ಅದೇ ರೀತಿ ಅನಂತವಾತ, ಹೆಸರಿಗೆ ತಕ್ಕಂತೆ ಅದು ಸದಾ ಕಾಡುವಂತಹ ಒಂದು ತಲೆನೋವು. ಈಗ ನಾವು ಈ ಬೇರೆ ಬೇರೆ ರೀತಿಯ ತಲೆನೋವುಗಳನ್ನು ಹೇಗೆ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು, ಅಂದ್ರೆ ಇದು ಮೈಗ್ರೇನ್ ತಲೆನೋವೇ ಅಂತ ಹೇಗೆ ಹೇಳ್ಬಹುದು ಅಂತ ಹೇಳುದಾದ್ರೆ, ಅದಕ್ಕೆ ಒಂದು ಇಷ್ಟು ಲಕ್ಷಣಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ, ಈಗ ನಾವು ಬೇರೆ ಕಾಯಿಲೆಗಳಿಗೆ ಈಗ ಹೇಳುದಾದ್ರೆ ಅದಕ್ಕೆ ತಕ್ಕಂತಹ ಒಂದು ರಕ್ತ ಪರೀಕ್ಷೆಗಳನ್ನು ನಾವು ಮಾಡಿಸಿದಾಗ ಅದನ್ನು ಪತ್ತೆ ಹಚ್ಚಬಹುದಾಗ್ತದೆ. ಆದ್ರೆ ವಿಶೇಷವಾಗಿ ಈ ಮೈಗ್ರೇನ್ ತಲೆನೋವಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೇ ರಕ್ತ ಪರೀಕ್ಷೆ ಮಾಡಿಸಿ ನೀವು, CT ಸ್ಕ್ಯಾನ್ ಆಗಿರ್ಬೋದು, MRI ಸ್ಕ್ಯಾನ್ ಆಗಿರ್ಬೋದು, ಯಾವುದೇ ಒಂದು ಬ್ಲಡ್ ಟೆಸ್ಟ್ ಮಾಡಿದಾಗ ಕೂಡ ನಾರ್ಮಲ್ ಆಗಿ ರಿಪೋರ್ಟ್ ಕಂಡು ಬರ್ತದೆ. ಹಾಗಿದ್ರೆ ಅದನ್ನು ಹೇಗೆ ನಾವು ಗೊತ್ತಾಗಬಹುದು ಅಂತ ಹೇಳಿದ್ರೆ, ಅದಕ್ಕೆ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಅಂತ ಒಂದು WHO ಒಂದು ಕ್ರೈಟೀರಿಯಾವನ್ನು ಕೊಟ್ಟಿದೆ. ಅಂತ ಹೇಳಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದೇ ತರ ಶಾಸ್ತ್ರದಲ್ಲಿ ಕೂಡ ಇಂತಹ ಒಂದು ಲಕ್ಷಣಗಳು ಕಂಡು ಬರ್ತದೆ ಅಂತ ಹೇಳಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ, ಈಗ ನಾವು 5-4-3-2-1 ಕ್ರೈಟೀರಿಯಾ ಅಂತ ಹೇಳ್ತೇವೆ. 5-4-3-2-1 ಅಂತ ಹೇಳಿದ್ರೆ, ಈಗ 5 ಎಪಿಸೋಡ್ ನಂತಹ ತಲೆನೋವುಗಳು ಒಬ್ಬ ವ್ಯಕ್ತಿ ನಮ್ಮಲ್ಲಿಗೆ, ಈಗ ಒಂದು ರೋಗಿ ಬಂದಾಗ ಒಂದು ಸಲ ತಲೆನೋವು ಬರ್ತದೆ, ಇಂಥ ಲಕ್ಷಣ ಬಂದ ಕೂಡಲೇ ನಾವು ನಿಮಗೆ ಮೈಗ್ರೇನ್ ಉಂಟು ಅಂತ ಹೇಳಿ ಸ್ಪಷ್ಟಪಡಿಸ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಅಂತಹ 5 ಸನ್ನಿವೇಶಗಳು ಬಂದಿರಬೇಕಾಗ್ತದೆ. ಆಗ ಮಾತ್ರ ನಾವು ದೃಢೀಕರಣವಾಗಿ ಹೌದು ನಿಮಗೆ ಮೈಗ್ರೇನ್ ತಲೆನೋವು ಅಂತ ಡಯಾಗ್ನೋಸ್ ಮಾಡಬಹುದು. ಒಂದು. ಇನ್ನೊಂದು 4 ಮತ್ತೆ 3 ಅದೇನಂತ ಹೇಳಿದ್ರೆ, 4 ಗಂಟೆಯಿಂದ 3 ದಿವಸಗಳ ತನಕ ಬರುವಂತ ಆ ಅವಧಿಯಲ್ಲಿ ಬರುವಂತಹ ತಲೆನೋವು. ಅಂದ್ರೆ ಈ ಮೈಗ್ರೇನ್ ತಲೆನೋವುಗಳು ನಮ್ಮ ಬೇರೆ ರೀತಿಯ ಮಾಮೂಲಿ ತಲೆನೋವುಗಳು ಹಾಗೆ ಅಲ್ಲ. ಅಂದ್ರೆ ಒಮ್ಮೆ ಬಂದವರಿಗೆ ಈಗ ಸಾಧಾರಣ ಗಂಟೆ ಗಟ್ಲ, ದಿವಸ ಗಟ್ಲ ಹಾಗೆ ಇರ್ತದೆ ತಲೆನೋವು, ಆ ರೀತಿ. ಅದೇ ರೀತಿ 2 ಕ್ರೈಟೀರಿಯಾ ಏನಂತ ಹೇಳಿದ್ರೆ, ಕೆಲವಷ್ಟು ಲಕ್ಷಣಗಳನ್ನು ಹೇಳಿದ್ದಾರೆ. ಈಗ ಮೈಗ್ರೇನ್ ಬಂದವರಿಗೆ ಸಾಮಾನ್ಯವಾಗಿ ಕೆಲವೊಂದು ಲಕ್ಷಣಗಳಿದೆ. ಅದರಲ್ಲಿ ವಾಕರಿಕೆ ಬರುವ ತರ ಅನ್ನಿಸುವಂತದ್ದು, ಅಥವಾ ಕೆಲವರು ವಾಂತಿ ಮಾಡಿಬಿಡ್ತಾರೆ ಅಂತದ್ದು, ಮತ್ತೆ ಶಬ್ದ ಅಸಹಿಷ್ಣುತೆ, ಮತ್ತೆ ಇನ್ನೊಂದು ನಾವು ಫೋಟೋಫೋಬಿಯಾ ಅಂತ ಹೇಳ್ತೇವೆ, ಅಂದ್ರೆ ಲೈಟ್ಗೆ ಅಸಹಿಷ್ಣುತೆ ಆಗುವಂತದ್ದು ಅಂತದ್ದು ಇರ್ಬೋದು. ಅಥವಾ ಬೇರೆ ಫ್ಲಾಶ್ ಆಫ್ ಲೈಟ್ ಕಣ್ಣಿನ ಮುಂದೆ ಬರುವಂತದ್ದು, ಅಥವಾ ತಲೆ ಸುತ್ತು ಬರುವಂತದ್ದು, ಕಿವಿ ಮೊರೆತ ಅಂತ ಏನ್ ಹೇಳ್ತೇವೆ, ಟಿನಿಟಸ್
ಟಿನಿಟಸ್ ಅಂತಹ ಲಕ್ಷಣಗಳು, ಇನ್ನು ಕೆಲವು ಲಕ್ಷಣಗಳು ಕಂಡು ಬರ್ತದೆ. ಸೊ ಅದೆಲ್ಲ ನೋಡಿದ್ರೆ ನಮಗೆ ಡಯಾಗ್ನೋಸ್ ಮಾಡಬಹುದು. ಅದರಲ್ಲೂ ಕೂಡ ಇನ್ನು ಬೇರೆ ಬೇರೆ ವಿವಿಧ ರೀತಿಗಳಿದೆ. ಅಂದ್ರೆ ನಾವು ಮೈಗ್ರೇನ್ ಹೆಡ್ಏಕ್ ವಿತ್ ಆರಾ ಅಂತ ಒಂದು ಹೇಳಿದ್ವಿ, ವಿದೌಟ್ ಆರಾ ಅಂತ ಇನ್ನೊಂದಿದೆ. ಅದರಲ್ಲೂ ಬೇರೆ ಬೇರೆ ತರ ಲಕ್ಷಣ ಇರ್ತದೆ. ಅಂದ್ರೆ ಈಗ ಟಿನಿಟಸ್ ಅಥವಾ ಮೊರೆತ ಇಲ್ಲ ಅಂತ ಹೇಳಿದ್ರೆ ಅದು ಮೈಗ್ರೇನ್ ಅಲ್ಲ ಅಂತ ಹೇಳಿಕ್ ಬರುವುದಿಲ್ಲ. ಅದೇ ರೀತಿ ಈಗ ವಾಂತಿ ಬರ್ಲಿಲ್ಲ ಅಂತ ಹೇಳಿದ್ರೆ ಅದು ಮೈಗ್ರೇನ್ ಅಲ್ಲ ಅಂತ ಹೇಳಿಕ್ ಬರುವುದಿಲ್ಲ. ಅದು ವಿವಿಧ ರೀತಿ ಇರುವ ಕಾರಣ ಅದಕ್ಕೆ ತಕ್ಕಂತೆ ಲಕ್ಷಣಗಳು ಮೂಡಿ ಬರ್ತವೆ. ತಲೆನೋವು ಅಂತ ಹೇಳಿದ್ರೆ ತಲೆಯಲ್ಲಿ ಬರುವಂತಹ ಒಂದು ನೋವು. ಹೌದು, ಅದು ತಲೆಯಲ್ಲಿ ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ಭಾಗಗಳಲ್ಲಿ ನಮಗೆ ಕಂಡು ಬರ್ಬೋದು. ಒಂದೊಂದು ತಲೆನೋವು ಒಂದೊಂದು ಕಡೆ ಕಂಡು ಬರ್ತದೆ. ಈ ಮೈಗ್ರೇನ್ ತಲೆನೋವು ಅನ್ನುವಂಥದ್ದು ಇಂತಹ ಕಡೆ ಅಂತಲೇ ಕಂಡು ಬರ್ತದ ಹೇಗೆ? ಈಗ ಹೆಸರಲ್ಲೇ ನೀವು ಗಮನಿಸಬಹುದು ಏನಂತ ಹೇಳಿದ್ರೆ ಮೈಗ್ರೇನ್. ಈ ಮೈಗ್ರೇನ್ ಅನ್ನುವಂತ ಹೆಸರು ಲ್ಯಾಟಿನ್ ಪದದಿಂದ ಬಂದಿರ್ತದೆ. ಅಂತ ಹೇಳಿದ್ರೆ ಹೆಮಿಕ್ರೇನಿಯಾ ಅಂತ ಹೇಳ್ತೇವೆ. ಹೆಮಿ ಅಂತ ಹೇಳಿದ್ರೆ ಅರ್ಧ ಭಾಗ, ಕ್ರೇನಿಯಾ ಅಂತ ಹೇಳಿದ್ರೆ ಸ್ಕಲ್ ಅಥವಾ ತಲೆ ಅಂತ. ಈಗ ಆಯುರ್ವೇದದಲ್ಲಿ ಅದಕ್ಕೆ ಸಂಸ್ಕೃತದಲ್ಲಿ ಹೇಳುವುದಾದ್ರೆ ಅರ್ಧಾವ ಭೇದಕ ಅಂತ ಹೆಸರಿದೆ. ಅರ್ಧ ಅವ ಭೇದಕ ಅಂತ ಹೇಳಿದ್ರೆ, ಭೇದಕ ಅಂತ ಹೇಳಿದ್ರೆ ಒಂದು ಬರ್ಸ್ಟಿಂಗ್ ಟೈಪ್ ಆಫ್ ಪೇನ್, ಅಂದ್ರೆ ಅಷ್ಟು ತೀವ್ರವಾಗಿ ಕಾಡುವಂತಹ ಒಂದು ತಲೆನೋವು. ಅಂದ್ರೆ ಹೆಚ್ಚಾಗಿ ನೀವು ನೋಡಿರ್ಬೋದು ರೋಗಿಗಳಲ್ಲಿ ಅರ್ಧ ಭಾಗ ಅಷ್ಟೇ ತಲೆನೋವು ಬಂದಿರ್ತದೆ. ಅಂದ್ರೆ ಶಂಕ ಪ್ರದೇಶದಲ್ಲಿ ಇರ್ಬೋದು, ಕಣ್ಣಿನ ಸುತ್ತ ಕಾಡುವಂತಹ ಒಂದು ನೋವು ಇರ್ಬೋದು, ಅಥವಾ ಅದು ತಲೆಯಿಂದ ಹಿಂಬದಿವರೆಗೂ ತಲೆನೋವು ಬರ್ಬೋದು, ಅಥವಾ ಕುತ್ತಿಗೆಯಲ್ಲಿ ಸ್ಟಿಫ್ನೆಸ್ ಅಂತ ಅನ್ನಿಸ್ಬೋದು, ಅಥವಾ ಕುತ್ತಿಗೆ ನೋವು ಸಹ ಬರ್ಬೋದು, ಕಿವಿಯಲ್ಲಿ ನೋವು ಕೂಡ ಬರ್ಬೋದು. ಇದು ಅಂತ ಹೇಳಿದ್ರೆ ಈಗ ಒಂದೇ ಕಡೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಹೆಚ್ಚಾಗಿ ಒಂದು ಭಾಗದಲ್ಲಿ ಬರುವಂತಹ ತಲೆನೋವು. ಆದ್ರೆ ಕೆಲವರಲ್ಲಿ ಎರಡು ಭಾಗ ಕೂಡ ಬರ್ಬೋದು, ಅಥವಾ ಇನ್ನು ಕೆಲವು ಸಲ ಹೇಗಾಗ್ತದೆ ಅಂತ ಹೇಳಿದ್ರೆ ಈ ಸಲ ತಲೆನೋವು ಬಂದಾಗ ಎಡ ಭಾಗದಲ್ಲಿ ಬಂದ್ರೆ ಇನ್ನು ಬರುವ ತಿಂಗಳು ಬಂದಾಗ ಬಲಭಾಗದಲ್ಲಿ. ನಾ ಆಗ್ಲೇ ಹೇಳಿದೆ ನಿಮ್ಗೆ, ಅಂದ್ರೆ 10 ದಿವಸಕ್ಕೆ ಒಮ್ಮೆ ಬರ್ತದೆ ಅಂತ. ಒಂದು ತಿಂಗಳಲ್ಲಿ 10 ದಿವಸಕ್ಕೆ ಒಂದ್ಸಲ ಬಂತು, ಇನ್ನೊಂದ್ಸಲ ಬರುವಾಗ ಅದು ಇನ್ನೊಂದು ಭಾಗಕ್ಕೆ ಕೂಡ ಬರುವಂತ ಸನ್ನಿವೇಶಗಳು ಇರ್ತದೆ. ಮತ್ತೆ ಈ ತಲೆನೋವಲ್ಲಿ ಬೇರೆ ಬೇರೆ ರೀತಿಯ ಒಂದು ನೋವಿನ ಪ್ರಮಾಣವನ್ನು ಕೂಡ ನಾವು ಕಾಣ್ತೇವೆ. ಕೆಲವು ಸಲ ತುಂಬಾ ಲೈಟ್ ಆಗಿ ಬರ್ತದೆ, ಕೆಲವು ಸಲ ಭಯಂಕರ ಪಿಯರ್ಸಿಂಗ್ ಅಥವಾ ಚುಚ್ಚುವ ಹಾಗೆ ಬರ್ತದೆ, ಕೆಲವು ಸಲ ಇಡೀ ತಲೆಯನ್ನ ಆವರಿಸಿದಾಗೆ ತಲೆ ಎತ್ತಲಿಕ್ಕೆ ಆಗುದಿಲ್ಲ. ಈ ಮೈಗ್ರೇನ್ ಅನ್ನುವಂಥದ್ದು ಯಾವ ತರ? ಹೆಸರು ಅರ್ಧಾವ ಭೇದಕ ಅಂತ ಇದೆ. ಅಂದ್ರೆ ಬರ್ಸ್ಟಿಂಗ್ ಟೈಪ್ ಆಫ್ ಪೇನ್ ಅಥವಾ ಥ್ರಾಬಿಂಗ್ ಪೇನ್ ಅಂತ ಪೇಷಂಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಥ್ರಾಬಿಂಗ್ ಅಂತ ಹೇಳಿದ್ರೆ ಒಂದು ಟಪ ಟಪ ಅಂತ ಬಡ್ದಾಗೆ ಆಗುವಂತದ್ದು. ಈ ಶಂಕ ಪ್ರದೇಶದಲ್ಲಿ, ನಮ್ಮ ಕಣ್ಣಿನ ಆ ಕಡೆ ಮತ್ತೆ ಈ ಕಡೆ ಎರಡು ಭಾಗದಲ್ಲಿ ಕೂಡ ಶಂಕ ಪ್ರದೇಶದಲ್ಲಿ ಟಪ ಟಪ ಅಂತ ಬಡ್ದಾಗೆ ಪೇಷಂಟ್ ನಮ್ಮ ಹತ್ರ ಬರುವಾಗ್ಲೇ ಆ ತರ ಒಂದು ಡಿಸ್ಕ್ರೈಬ್ ಮಾಡ್ತಾರೆ. ಅದೊಂದು. ಇನ್ನೊಂದು, ನಾವು ಸಾಮಾನ್ಯವಾಗಿ ಈ ಪೇನ್ ಅಂತ ಹೇಳುವಾಗ, ಅಂದ್ರೆ ನೋವು ಅಂತ ಹೇಳುವಾಗ ಅದನ್ನು 3 ವಿಂಗಡ ಮಾಡ್ತೇವೆ. ಅಂದ್ರೆ ಮೈಲ್ಡ್ ಪೇನ್, ಮಾಡರೇಟ್ ಪೇನ್ ಮತ್ತೆ ಸಿವಿಯರ್ ಪೇನ್ ಅಂತ ಹೇಳಿ. ಮೈಲ್ಡ್ ಅಂತ ಹೇಳಿದ್ರೆ ಒಂದು ಸಣ್ಣ ಚಿಕ್ಕ ಮಟ್ಟಿಗೆ, ಮಾಡರೇಟ್ ಅಂತ ಹೇಳಿದ್ರೆ ಸಹಿಸಬಹುದು ಅನ್ನೋ ರೀತಿಯಲ್ಲಿ. ಅದೇ ರೀತಿ ಸಿವಿಯರ್ ಪೇನ್ ಅಂತ ಹೇಳಿದ್ರೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಎಷ್ಟೋ ಮೈಗ್ರೇನ್ ಪೇಷಂಟ್ಸ್ ಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ಗೆ ಎಷ್ಟು ತಲೆನೋವು ಅಂತ ಹೇಳಿದ್ರೆ ಆ ತಲೆನೋವು ಇರುವಂತ ದಿವಸ ಅವರಿಗೆ ದಿನನಿತ್ಯದ ಚಟುವಟಿಕೆ ಮಾಡ್ಲಿಕ್ಕೂ ಆಗುದಿಲ್ಲ. ಈ ಒಂದು ವಿಷಯವನ್ನು ಆ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾದಲ್ಲೂ ಒಂದು ಆಗಿರ್ತದೆ. ಅದು ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗೆ ಉಪದ್ರ ಮಾಡುವಂತದ್ದು ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಬಿಡುದಿಲ್ಲ ನಮ್ಗೆ, ಅಷ್ಟು ನೋವು ಇರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಮಾಡರೇಟ್ ಟು ಸಿವಿಯರ್ ಇಂಟೆನ್ಸಿಟಿ ಆಫ್ ಪೇನ್ ಅಂತ ನಾವು ಡಿಸ್ಕ್ರೈಬ್ ಮಾಡಬಹುದು. ಈಗ ಈ ರೀತಿಯ ಪೇನ್ ಬಂದಾಗ ಅದಕ್ಕಿಂತ ಮೊದಲೇ ಏನಾದ್ರೂ ಇದು ಲಕ್ಷಣಗಳನ್ನ ತೋರಿಸ್ತದ? ಖಂಡಿತ. ವಿಶೇಷವಾಗಿ ಈ ಮೈಗ್ರೇನ್ ತಲೆನೋವಲ್ಲಿ ಇಂತಹ ಒಂದು ಲಕ್ಷಣಗಳನ್ನು ಹೇಳಿದ್ದಾರೆ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಅದರಲ್ಲಿ 2 ವಿಂಗಡಣೆ ಇದೆ. ಅಂದ್ರೆ 2 ಟೈಪ್ಸ್ ಇದೆ. ಒಂದು ವಿತ್ ಆರಾ ಅಂತ ಹೇಳಿ, ಇನ್ನೊಂದು ವಿದೌಟ್ ಆರಾ ಅಂತ. ಈಗ ವಿತ್ ಆರಾ ಅಂತ ಬರುವಂತಹ ಮೈಗ್ರೇನ್ 20% ಜನರಲ್ಲಿ ಮಾತ್ರ ಕಂಡು ಬರ್ತದೆ. ಅದೇ ರೀತಿ ವಿದೌಟ್ ಆರಾ ಅಂತ ಹೇಳುವಂತದ್ದು 80% ಜನರಲ್ಲಿ ಕಂಡು ಬರಬಹುದು. ಈ 20% ಜನರಲ್ಲಿ ಬರುವಂತಹ ಈ ವಿತ್ ಆರಾ ಅಂತ ಏನ್ ಹೇಳ್ತೇವೆ, ಅದರಲ್ಲಿ ಹೆಚ್ಚಾಗಿ ನೀವು ಹೇಳಿರುವಂತೆ ಲಕ್ಷಣಗಳು, ಅಂದ್ರೆ ಪೇಷಂಟ್ಗೆ ಗೊತ್ತಾಗ್ತದೆ, ನಂಗೆ ನಾಳೆ ತಲೆನೋವು ಬರ್ತದೆ ಅಥವಾ ಇವತ್ತಿನೊಂದು ಅರ್ಧ ಗಂಟೆಯಲ್ಲಿ ಬರ್ಬೋದು. ಅದು ಪೇಷಂಟ್ ಇಂದ ಪೇಷಂಟ್ಗೆ ಅದು ವ್ಯತ್ಯಾಸ ಇರ್ತದೆ. ಕೆಲವರಿಗೆ ಅರ್ಧ ಗಂಟೆಯಲ್ಲಿ ಬರ್ಬೋದು ಆ ಲಕ್ಷಣ ಕಂಡು ಬಂದ ನಂತರ, ಕೆಲವರಿಗೆ 1 ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, ಆ ತರ ಇರ್ತದೆ. ಸೊ ಇಂಥ ಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ವಿತ್ ಆರಾದಲ್ಲಿ ಫ್ಲಾಶಸ್ ಆಫ್, ಅಂದ್ರೆ ಕಣ್ಣ ಮುಂದೆ ಏನೋ ನಕ್ಷತ್ರಗಳಾಗಿ ಬಂದ
ಬಂದಾಗೆ ಆಗುವಂತದ್ದು ಅಥವಾ ಲೈಟ್ ಬಂದು ಹೋದಾಗೆ ಆಗುವಂತದ್ದು, ಮೂಡ್ ಸ್ವಿಂಗ್ಸ್ ವಿಪರೀತವಾಗಿ. ಈಗ ಮನೆಯಲ್ಲಿ ಹೇಳ್ಬೋದು, ನನ್ನ ಹೆಂಡತಿ ಒಮ್ಮೆಲೆ ಕೋಪಗೊಳ್ತಾಳೆ, ಒಮ್ಮೆಲೆ ಶಾಂತ ಆಗ್ತಾಳೆ, ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೇವೆ. ಅದು ಮೂಡ್ ಸ್ವಿಂಗ್ಸ್ ಆಗುವಂತದ್ದು ಇರ್ಬೋದು. ಅಥವಾ ನಾನು ಹೇಳಿದೆ ನಾಸಿಯಾ ಫೀಲಿಂಗ್, ಅಂದ್ರೆ ವಾಂತಿ ಬರೋ ತರ ಫೀಲಿಂಗ್ ಆಗುವಂತದ್ದು. ಅನ್ಈಸಿನೆಸ್ ಅಂತ ಪೇಷಂಟ್ಸ್ ಹೇಳ್ತಾರೆ, ಅಂದ್ರೆ ನಂಗೆ ಏನೋ ಒಂದು ವ್ಯತ್ಯಾಸ ಇದೆ, ಸಾಮಾನ್ಯವಾಗಿ ಇಲ್ಲ ಅನ್ನುವಂತ ಒಂದು ಫೀಲಿಂಗ್ ಇರುವಂತದ್ದು. ಸೊ ಇದೆಲ್ಲ ಬಂದಾಗ ಅವ್ರಿಗೆ ಗೋಚರ ಆಗ್ತದೆ, ಇನ್ನೊಂದು ಕೆಲವು ಗಂಟೆಗಳಲ್ಲಿ ಇರ್ಬೋದು ಅಥವಾ ಮರು ದಿವಸ ಹೇಗೆ ತಲೆನೋವು ಬರ್ಬೋದು ಅನ್ನೋಂತ ಒಂದು ಫೀಲಿಂಗ್ ಇರ್ತದೆ. ಅದೇ ರೀತಿ ವಿದೌಟ್ ಆರದಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಅಷ್ಟೊಂದು ಲಕ್ಷಣ ಕಂಡು ಬರುವುದಿಲ್ಲ ಮುಂಚಿತವಾಗಿ. ಹೊರತಾಗಿ ಅವರಲ್ಲಿ ಸಿವಿಯರ್ ಹೆಡ್ಏಕ್ ಬರ್ತದೆ ಸಡನ್ ಆಗಿ, ಮತ್ತೆ ಅದರ ಜೊತೆಗೆ ಹೆಚ್ಚಾಗಿ ಈ ನಾಸಿಯಾ ಅಂದ್ರೆ ವಾಂತಿ ಬರೋ ತರ ಅನ್ನಿಸುವಂತದ್ದು. ಮತ್ತೆ ಕೆಲವರು ವಾಂತಿ ಮಾಡಿ ಬಿಡ್ತಾರೆ, ವಾಂತಿ ಮಾಡಿದ ನಂತರ ತಲೆನೋವು ಪ್ರಶಮನ ಆಗ್ತದೆ ಅವರಿಗೆ, ಹೆಚ್ಚಿನವರಿಗೆ. ಸೊ ಅದು ಸಹ ಒಂದೇ ಇರ್ತದೆ. ಈಗ ಈ ತಲೆನೋವು ಬರ್ಲಿಕ್ಕೆ ಮೈಗ್ರೇನ್ ಏನಾದರೂ ಕೂಡ ಕಾರಣಗಳು ಅಥವಾ ಬೇರೆ ಕಾಯಿಲೆಗಳು ಕಾರಣವಾ ಹೇಗೆ? ಮೈಗ್ರೇನ್ ಕಾಯಿಲೆಗೆ ಕಾರಣ ಏನು ಅನ್ನೋದನ್ನ ಸಂಶೋಧನೆ ಈಗ ಕೂಡ ನಡೀತಾ ಇದೆ. ಅಂದ್ರೆ ತುಂಬಾ ಸಂಶೋಧನೆಗಳು ನಡೆದಿದೆ ಅಂತ ಹೇಳಿದ್ರೆ ಕೆಲವಷ್ಟು ಕಾರಣಗಳಿದೆ. ಅದರಲ್ಲಿ ತುಂಬಾ ಒಂದು ಸಂಶೋಧನೆ ಮಾಡಿ ಒಂದು ನಿರ್ದಿಷ್ಟವಾಗಿ ಹೇಳಬೇಕು ಅಂತ ಹೇಳಿದೆ, ಒಂದು ಕಾರಣ ಸೆರೋಟೋನಿನ್ ಅನ್ನುವಂತಹ ಒಂದು ಕೆಮಿಕಲ್, ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೇವೆ. ಅಂದ್ರೆ ಬ್ರೈನ್ ಅಲ್ಲಿ ಒಂದು ಸೆಲ್ಸ್ ಅಂದ್ರೆ ಕೆಮಿಕಲ್ ಒಂದು ಉತ್ಪತ್ತಿ ಆಗುವಂತದ್ದು. ಅದು ಅದರಲ್ಲಿ ಏನಾದ್ರೂ ಏರುಪೇರು ಆದಾಗ ಈ ತಲೆನೋವು ಬರ್ತದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ ಟಪಟಪ ಅಂತ ಅಂದ್ರೆ ತಲೆನೋವು ಬರುವಂತದ್ದು. ಅದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಈ ವ್ಯಾಸೋ ಡೈಲೇಟೇಷನ್ ಮತ್ತೆ ಕನ್ಸ್ಟ್ರಕ್ಷನ್ ಇಂದ ಆಗ್ತದೆ. ಈ ನಮ್ಮ ರಕ್ತನಾಳಗಳು ಒಮ್ಮೆ ಬಡಿಯುವುದು, ಒಮ್ಮೆ ಅಂದ್ರೆ ಸರಳ ಆಗುವಂತದ್ದು ಅಂತ ಹೇಳಿದ್ರೆ ಡೈಲೇಟ್ ಮತ್ತೆ ಕಾನ್ಸ್ಟ್ರಿಕ್ಟ್ ಆಗುವಂತದ್ದು. ಈ ತರ ಆಗುವಾಗ ಈ ನೋವು ಬರ್ತದೆ. ಸೊ ಇದು ಆಗ್ಲಿಕ್ಕೆ ಕಾರಣ ಸೆರೋಟೋನಿನ್ ಅನ್ನುವಂತಹ ಒಂದು ಕೆಮಿಕಲ್, ಇದರಲ್ಲಿ ಏರುಪೇರಾದಾಗ. ಇದು ಏರುಪೇರಾಗ್ಲಿಕ್ಕೆ ಕೂಡ ಕಾರಣ ಅನೇಕ ಇದೆ. ಒಂದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಈಗ ಆನುವಂಶಿಕವಾಗಿ ಬರುವಂತದ್ದು. ಈಗ ತಂದೆ ತಾಯಿಯರಲ್ಲಿ ಇದ್ರೆ ಹೆಚ್ಚಾಗಿ ಮಕ್ಕಳಲ್ಲಿ ಬರ್ಬೋದು. ಸೊ ಆ ಜೆನೆಟಿಕ್ ಫ್ಯಾಕ್ಟರ್ ಇದ್ದಾಗ ಈ ಸೆರೋಟೋನಿನ್ ಇಂಬ್ಯಾಲೆನ್ಸ್ ಹೆಚ್ಚಾಗಿ ಇರ್ತದೆ, ಅದು ಒಂದು. ಇಲ್ಲದಿದ್ರು ಕೂಡ ಜೆನೆಟಿಕ್ ಕಾರಣದಿಂದ ತಲೆನೋವು ಬರ್ಬೋದು. ಅದು ಮತ್ತೆ ನಾವು ನಿದ್ರಾಹೀನತೆ ಇರ್ಬೋದು, ಅತಿ ಹೆಚ್ಚು ನಿದ್ರೆಯಿಂದನೂ ಆಗಿರ್ಬೋದು ಅಥವಾ ಅತಿ ಕಡಿಮೆ ನಿದ್ದೆಯಿಂದ ಕೂಡ ಆಗಿರ್ಬೋದು. ಈ ಫ್ಲಕ್ಚುಯೇಷನ್, ಈ ಚೇಂಜಸ್ ಆದಾಗ ಕೂಡ ಈ ಸೆರೋಟೋನಿನ್ ಅಲ್ಲಿ ಚೇಂಜಸ್ ಬರ್ತದೆ. ಮತ್ತೆ ಬೇರೆ ಈಗ ಹೆಚ್ಚಾಗಿ ನಾವೇನ್ ಹೇಳ್ತೇವೆ, ಈ ಸೆರೋಟೋನಿನ್ ಅನ್ನುವಂಥದ್ದು ಮೂಡ್ಗೆ ಲಿಂಕ್ ಆಗಿರ್ತದೆ ಅಂತ ಹೇಳಿದ್ರೆ ಅದು ಕಡಿಮೆ ಆದ ಹಾಗೆ ಈಗ ಆಂಗ್ಸೈಟಿ, ಡಿಪ್ರೆಷನ್, ಈಗ ಖಿನ್ನತೆ, ಮಾನಸಿಕ ಖಿನ್ನತೆ ಅಂತಹ ಒಂದು ಲಕ್ಷಣಗಳು ಕಂಡು ಬರಬಹುದು. ಸೊ ಇದೆಲ್ಲ ಕೂಡ ಸೆರೋಟೋನಿನ್ಗೆ ಒಂದು ಮುಖ್ಯ ಇದಾಗಿರ್ತದೆ. ಇದು ಒಂದು ವಿಷಯ ಅಷ್ಟೇ ಈಗ ಕಾರಣ ಅಂತ ಹೇಳುತ್ತದೆ. ಬೇರೆ ಕಾರಣ ಏನಾಗಿರ್ಬೋದು ಅಂತ ಹೇಳಿದ್ರೆ ಬ್ರೈನ್ ಅಂಡ್ ಗಟ್ ಲಿಂಕ್ ಅಂತ ಹೇಳ್ತೇವೆ. ಅದು ಮುಖ್ಯವಾಗಿ ಮೈಗ್ರೇನ್ ಅಲ್ಲಿ ಅಂತ ಹೇಳಿದ್ರೆ ಈಗ ಹೊಟ್ಟೆ ಸಮಸ್ಯೆ ಯಾರಿಗೆಲ್ಲ ಇರ್ತದೆ ನೋಡಿ, ಅಂತವ್ರಿಗೆ ಮೈಗ್ರೇನ್ ಸಮಸ್ಯೆ ಹೆಚ್ಚಾಗಿ ಬರ್ತದೆ. ನಾವೀಗ ಪೇಷಂಟ್ ಬಂದಾಗ ನಾವು ಫಸ್ಟ್ ಕೇಳ್ತೇವೆ ಅವರ ಹತ್ರ, ನಿಮ್ಗೆ ಏನಾದ್ರೂ ಮಲಬದ್ಧತೆ ಸಮಸ್ಯೆ ಇದೆಯಾ, ಹೊಟ್ಟೆ ಸಮಸ್ಯೆ ಏನಾದ್ರೂ ಇದೆಯಾ ಅಂತ. ಫಸ್ಟಿಗೆ ಅವರು ಇರಿಟೇಟ್ ಆಗಿರ್ತಾರೆ ಮೈಗ್ರೇನ್ ತಲೆನೋವಿಂದ. ಆಗ ಅವ್ರು ಏನ್ ಹೇಳ್ತಾರೆ, ಡಾಕ್ಟರ್ ನಮ್ಗೆ ಅದೆಲ್ಲ ಸಮಸ್ಯೆ ಇದೆ, ಹೌದು, ಅದು ನಾನು ನಿಮ್ಮ ಹತ್ರ ಬಂದಿರೋದು ತಲೆನೋವಿಗೆ ಅಂತ ಹೇಳ್ತಾರೆ. ಅಂದ್ರೆ ರೋಗಿಗಳಿಗೆ ಅವರ ಅರಿವಿಗೆ ಬಂದಿರುವುದಿಲ್ಲ ಈ ಹೊಟ್ಟೆ ಸಮಸ್ಯೆಗಳು ಈ ತಲೆನೋವಿಗೆ ನೇರ ಒಂದು ಸಂಬಂಧ ಇರ್ತದೆ ಅಂತ ಹೇಳಿ. ಅದಕ್ಕೋಸ್ಕರನೇ ನಾನು ಹೇಳಿದೆ, ಈಗ ನೋಡಿ ವಾಂತಿ ಮಾಡಿದ ನಂತರ ಪೇಷಂಟ್ಗೆ ಏನಂತ ಅನ್ನಿಸ್ತದೆ ಅಂತ ಹೇಳಿದ್ರೆ ಸಡನ್ ಆಗಿ ತಲೆನೋವು ಪ್ರಶಮನ ಆಗುವಂತದ್ದು ಅಂತ ಹೇಳಿದ್ರೆ ಇದೊಂದು ನೇರ ಸಂಬಂಧ. ಅದಕ್ಕೋಸ್ಕರ ಅಗ್ನಿಯಲ್ಲಿ ವ್ಯತ್ಯಾಸ ಬಂದಾಗ ಅಜೀರ್ಣೆ ಆಗಿರ್ಬೋದು, ಅನಶನ, ಅಧ್ಯಶನ ಅಂದ್ರೆ ಫಾಸ್ಟಿಂಗ್ ಮಾಡ್ತಾರೆ, ಊಟ ಮಾಡದೇ ಇರುವಂತದ್ದು, ಸ್ಕಿಪ್ ಮಾಡುವಂತದ್ದು ಫುಡ್, ಅಥವಾ ಜಾಸ್ತಿ ಊಟ ಮಾಡುವಂತದ್ದು, ಊಟ ಮಾಡಿರ್ತಾರೆ ಇನ್ಯಾರೋ ಕರೀತಾರೆ ಅಂತ ಹೇಳಿ ಮತ್ತೆ ಸ್ನಾಕ್ ತಿನ್ಲಿಕ್ಕೆ ಹೋಗುವಂತದ್ದು, ಆ ತರದ್ದು, ಅಥವಾ ಇಂಪ್ರಾಪರ್ ಟೈಮಿಂಗ್ ಅಲ್ಲಿ ಆಹಾರ ಸೇವಿಸುವಂತದ್ದು, ಅಥವಾ ಪಿತ್ತ ವಿಕಾರ ಇರುವಂತವ್ರು, ಈಗ ಅಸಿಡಿಟಿ ಸಮಸ್ಯೆ ಇರ್ತದೆ ನೋಡಿ, ಅಂತವರು ಇನ್ನು ಉಪ್ಪು, ಖಾರ, ಹುಳಿ ಅಂತದ್ದೆಲ್ಲ ಜಾಸ್ತಿ ಸೇವಿಸಿದಾಗ ಅಥವಾ ಕರಿದ ಆಹಾರಗಳನ್ನು ಜಾಸ್ತಿ ಸೇವಿಸಿದಾಗ ಅಂತವರಿಗೆ ಈ ಮೈಗ್ರೇನ್ ಶುರು ಆಗ್ತದೆ. ಸೊ ಹೀಗೆ ಬೇರೆ ಬೇರೆ ರೀತಿಯಂತಹ ಕಾರಣಗಳನ್ನು ಹೇಳಿದ್ದಾರೆ. ಇನ್ನು ಹೆಚ್ಚಾಗಿ ಮಹಿಳೆಯರಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರ್ತದೆ. ಅದಕ್ಕೆ ಕೂಡ ಕಾರಣ ಇದೆ. ಒಂದು ಒತ್ತಡ, ಮಹಿಳೆಯರಲ್ಲಿ ಹೆಚ್ಚು ಒತ್ತಡ ಅಂತ ಹೇಳ್ಬಹುದು. ಇನ್ನೊಂದು ಏನಂತ ಹೇಳಿದ್ರೆ ಅವರಲ್ಲಿರುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈ ಋತುಸ್ರಾವ ಸಮಯದಲ್ಲಿ ಈಸ್ಟ್ರೋಜನ್ ಲೆವೆಲ್ ಏರುಪೇರಾದಾಗ ಕೂಡ ಇದರಿಂದಾಗಿ ಈ ತಲೆನೋವು ಬರ್ತದೆ. ತಲೆನೋವು ಬಂದ್ರೆ ಇದರ ಜೊತೆ ಬೇರೆ ಕಾರಣಗಳಿಗೆ ಕೂಡ ಈ ತರ ಬರಬಹುದಿರಬಹುದು. ಈಗ ತಲೆನೋವು ಪ್ರಾರಂಭ ಆಗಿ ಅದಕ್ಕೆ ಕೂಡಲೇ ಒಂದು ಸೊಲ್ಯೂಷನ್ ಅಂತ ಉಂಟಾ? ಕೂಡಲೇ ಸೊಲ್ಯೂಷನ್ ಅಂತ ಹೇಳಿದ್ರೆ ಈಗ ನೋಡಿ, ಹೆಚ್ಚಾಗಿ ನಮ್ಗೆ ಗೊತ್ತು ಜನರು ಅಂದ್ರೆ ಈಗ ರೋಗಿಗಳು ಈ ತಲೆನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಅಥವಾ ಬೇರೆ ಇಂತಹ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಅಂದುಕೊಂಡಿರ್ತಾರೆ. ಏನ್ ನೋಡಿ, ಅಂತದಕ್ಕೆ ವೈದ್ಯರನ್ನು ಭೇಟಿಯಾಗುವುದಿಲ್ಲ, ನೇರ ಮೆಡಿಕಲ್ ಸ್ಟೋರಿಗೆ ಹೋಗ್ತಾರೆ, ಪೇನ್ ಕಿಲ್ಲರ್ ಮೆಡಿಸಿನ್ ತಗೊಳ್ತಾರೆ, ಇಮಿಡಿಯೇಟ್
ಇಮಿಡಿಯೇಟ್ ರಿಲೀಫ್ ಸಿಗ್ತದೆ ಅವರಿಗೆ, ಅಂದ್ರೆ ಶೂಲ ಪ್ರಶಮನ ಆಗ್ತದೆ. ಆದ್ರೆ ಇದರಿಂದ ಡ್ರಾಬ್ಯಾಕ್ಸ್ ಇರ್ತದೆ. ಏನಂತ ಹೇಳಿದ್ರೆ ರೋಗ ಅಂದ್ರೆ ತಲೆ ನೋವು ಕಮ್ಮಿ ಆಗ್ಬಹುದು, ಆದ್ರೆ ಅದು ಮತ್ತೆ ಮತ್ತೆ ಕಾಡ್ತಾ ಇರ್ತದೆ ಅವರಲ್ಲಿ. ಅಂತ ಹೇಳಿದ್ರೆ ಇದರಲ್ಲಿ ರೋಗ ಪ್ರಶಮನ ಆಗಿರುವುದಿಲ್ಲ, ಬುಡದಿಂದ ರೋಗ ನಾವು ಏನ್ ಹೇಳ್ತೇವೆ ಅದು ಹೋಗಿರುವುದಿಲ್ಲ, ಹೊರತಾಗಿ ನೋವು ಅಷ್ಟೇ ಕಮ್ಮಿ ಆಗಿರ್ತದೆ. ಅದಕ್ಕೋಸ್ಕರ ಈಗ ನಾವು ಇಮಿಡಿಯೇಟ್ ರಿಲೀಫ್ ಅಂತ ಹೇಳಿದ್ರೆ ಈಗ ಮದ್ದು ತಗೊಳ್ಳುವಂತದ್ದು ಅಂತದಲ್ಲಿ ಕಮ್ಮಿ ಆಗ್ಬಹುದು, ಆದ್ರೆ ನಾವು ಮೂಲ ಕಾರಣವನ್ನು ತಿಳಿದುಕೊಂಡು ಅದನ್ನು ಸರಿ ಮಾಡಿಸಿದ್ರೆ ಮಾತ್ರ ಆ ತಲೆನೋವು ಮತ್ತೆ ಬರದಾಗೆ ನೋಡ್ಕೊಳ್ಬಹುದು ಅಂತ ಹೇಳಿ. ಅದಕ್ಕೆ ಯಾವ ತರದ ಚಿಕಿತ್ಸೆ? ಈಗ ಅದಕ್ಕೆ ಚಿಕಿತ್ಸೆ ಅಂತ ಹೇಳಿದ್ರೆ ಈಗ ಆಯುರ್ವೇದದಲ್ಲಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಈಗ ಮೈನ್ ಆಗಿ ಹೊಟ್ಟೆ ಸಮಸ್ಯೆಯಿಂದ ಬರ್ತದೆ ಅಂತ ಹೇಳಿ. ಈಗ ನಾವು ಪೇಷಂಟ್ ಬಂದಾಗ ಹಿಸ್ಟ್ರಿ ಡೀಟೇಲ್ ಆಗಿ ತಗೊಳ್ತೇವೆ. ಅಂತ ಹೇಳಿದ್ರೆ ಅವರಲ್ಲಿ ಅಸಿಡಿಟಿ ಇದೆಯಾ, ಬೇರೆ ಏನಾದ್ರೂ ಸಮಸ್ಯೆಗಳಿದ್ಯಾ, ಅಥವಾ ಅವರ ದಿನಚರಿಯಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ, ನಿದ್ದೆ ಮಾಡೋದ್ರಲ್ಲಿ ಇರ್ಬೋದು ಅಥವಾ ಬೇರೆ ಒತ್ತಡದಂತಹ ಚಟುವಟಿಕೆ ಇರ್ಬೋದು ಅಂತ ಒಂದು ಇದನ್ನೆಲ್ಲ ಗಮನಿಸಿ ನಂತರ ಅವರ ಪ್ರಕೃತಿಯನ್ನು ಒಂದು ವಿಚಾರ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಔಷಧಿಯನ್ನು ನೀಡ್ತೇವೆ. ಅಂತ ಹೇಳಿದ್ರೆ ಮೊದಲನೇದಾಗಿ ಶಮನ ಔಷಧಿಗಳು ಅಂತ ಹೇಳಿದ್ರೆ ಮೆಡಿಸಿನ್ ಟ್ಯಾಬ್ಲೆಟ್. ನೀವು ಹೇಳಿದೀಗ ಪೇನ್ ಕಡಿಮೆ ಆಗ್ಲಿಕ್ಕೆ ಅಂತ, ಖಂಡಿತವಾಗ್ಲೂ ಆಯುರ್ವೇದದಲ್ಲೂ ಅಂತಹ ಔಷಧಿಗಳಿವೆ. ನಾವಂತ ಹೇಳಿದ್ರೆ ಈ ಟ್ಯಾಬ್ಲೆಟ್ಸ್ ಗಳು ಕೊಡುವುದಿರ್ಬೋದು, ಕಷಾಯ ಕೊಡುವುದಿರ್ಬೋದು, ಪೇನ್ ಕಡಿಮೆ ಆಗ್ತದೆ ಹಾಗೆ. ಸೊ ಕೆಲವರಿಗೆ ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರ್ಬೋದು ಅಥವಾ ಅಷ್ಟೊಂದು ತೀವ್ರವಾಗಿ ಅದು ಒಂದು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಬರೀ ಶಮನೌಷಧದಲ್ಲಿ ಕೂಡ ಕಡಿಮೆ ಆಗಬಹುದು. ಅಲ್ಲದವರಿಗೆ ಬೇರೆ ಬೇರೆ ರೀತಿಯಂತಹ ಒಂದು ಚಿಕಿತ್ಸಾ ಕ್ರಮ ಇದೆ. ನಸ್ಯ ಅಂತ ಇದೆ, ಅಂದ್ರೆ ಶಿರೋವಿರೇಚನ ಅಂತ ಹೇಳ್ತೇವೆ. ಮುಖ್ಯವಾಗಿ ಶಿರೋರೋಗದಲ್ಲಿ ಅಂತ ಹೇಳಿದ್ರೆ ಈ ದೋಷಗಳು ಶಿರಸ್ ಅಂದ್ರೆ ತಲೆಯಲ್ಲಿ ಇರ್ತದೆ, ಅದನ್ನು ನಾವು ಹೊರಗಾಕ್ಲಿಕ್ಕೋಸ್ಕರ ಮಾಡುವಂತಹ ಒಂದು ಚಿಕಿತ್ಸಾ ಕ್ರಮವೇ ನಸ್ಯ. ಅದೇ ರೀತಿ ಬಸ್ತಿ ಚಿಕಿತ್ಸೆ ಇದೆ, ಅಗ್ನಿಕರ್ಮ ಅಂತ ಹೇಳ್ತೇವೆ, ಇದು ಇದೆ. ಅದೇ ರೀತಿ ಶಿರೋಧಾರ. ಇನ್ ಕೇಸ್ ಈಗ ಪೇಷಂಟ್ ಅಲ್ಲಿ ಸ್ಟ್ರೆಸ್ಸೇ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರ್ತದೆ, ಅವರ ಡೈಲಿ ರುಟೀನೇ ಹೆಕ್ಟಿಕ್ ಆಗಿರ್ತದೆ, ಅವರಿಗೆ ಒಂದು ಸ್ಟ್ರೆಸ್ ಬಂದಾಗ ತಲೆನೋವು ಬರುವಂತದ್ದು, ಅಂತ ಒಂದು ನೇರ ಸಂಬಂಧ ಇದ್ದಾಗ ಶಿರೋಧಾರ ಕೂಡ ಒಂದು ಚಿಕಿತ್ಸಾ ಕ್ರಮ ಅಂತ ಹೇಳ್ಬೋದು. ಅದೇ ರೀತಿ ಯೋಗಾಸನ ಕೂಡ ಹೇಳಿದ್ದಾರೆ, ಯೋಗಾಸನ ಮಾಡಿದ್ರೆ ಕೂಡ ಒಂದು ರಿಲೀಫ್ ಸಿಗ್ಬೋದು. ಪ್ರಾಣಾಯಾಮ ಮಾಡ್ಬೋದು, ಅನುಲೋಮ ವಿಲೋಮ ಅಂತ ಪ್ರಾಣಾಯಾಮ ಕೇಳಿರ್ತೀರಾ. ಸೊ ಅದನ್ನು ದಿನನಿತ್ಯ ಮಾಡಿದ್ರೆ, ಮೆಡಿಟೇಷನ್ ಮಾಡಿದ್ರೆ, ಇದೆಲ್ಲ ತುಂಬಾ ಮುಖ್ಯವಾಗಿ ಮಾಡಬೇಕಾದಂತದ್ದು. ಯಾಕಂತ ಹೇಳಿದ್ರೆ ಸ್ಟ್ರೆಸ್ ಅನ್ನುವಂಥದ್ದು ಬಹಳ ಮುಖ್ಯ ಕಾರಣ. ಯಾಕಂದ್ರೆ ಸ್ಟ್ರೆಸ್ ಈಸ್ ರಿಲೇಟೆಡ್ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗೆ ಈ ಸೆರೋಟೋನಿನ್ ಇರ್ಬೋದು ಅಥವಾ ಎಂಡೋರ್ಫಿನ್ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವುದು, ಅಂತ ಎಲ್ಲ ಕಾರಣದಿಂದ ಈ ತಲೆನೋವು ಬರ್ತದೆ. ಇದು ಇಂಥ ಏಜ್ ಅಲ್ಲೇ ಬರ್ತದೆ ಅಂತ ಏನಾದ್ರು ಉಂಟಾ? ಖಂಡಿತ. ಈಗ ನಾವು ಮುಂಚೆ ಹೇಳುದಿದ್ರೆ ಒಂದು ಸಾಧಾರಣ ಮಿಡ್ ಏಜ್ ಅಲ್ಲೆಲ್ಲ ಹೆಚ್ಚಾಗಿ ಬರ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಇವನ್ ಚಿಕ್ಕ ಮಕ್ಕಳಲ್ಲಿ ಈ ಸಮಸ್ಯೆಯನ್ನು ಕಂಡು ಬರ್ಬೋದು. ಈಗ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಅಲ್ಲಿ ಸಹ ಇದೆ. ಈಗ ನಾವು 8ರಿಂದ 13 ಅಂತ ಹೇಳುದಾದ್ರೆ ಒಂದು ಅಥವಾ 9ರಿಂದ 14 ವಯಸ್ಕರಲ್ಲಿ ಕೂಡ ಈ ತಲೆನೋವು ಬರ್ಬೋದು. ಇದು ಹೆಚ್ಚಾಗಿ ಈಗ ಮಕ್ಕಳಲ್ಲೇ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಅವರ ಆಹಾರ ಪದ್ಧತಿಗಳು ಅಥವಾ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಏನಿರ್ತದೆ ಅದರಿಂದಾಗಿ ಆಗಿರ್ತದೆ. ಈಗ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತಾರೆ. ಈಗ ಆಟ ಸಾಮಾನಿಂದ ಹಿಡಿದು ತಿನ್ನುವುದನ್ನು ಕೂಡ, ಚಿಪ್ಸ್ ಆಗಿರ್ಬೋದು, ಸ್ನಾಕ್ಸ್ ಆಗಿರ್ಬೋದು, ಚೈನೀಸ್ ಫುಡ್ ಆಗಿರ್ಬೋದು, ಅಂತದ್ದು ಏನ್ ಸಿಕ್ಕಿದ್ರು ಅದು ಏನ್ ಕೇಳಿದ್ರು ಮಕ್ಕಳಿಗೆ ಅದನ್ನು ಕೊಡ್ತಾರೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ 1-2 ಸಲ ಕೊಡುದು ಅಂತ ಅವ್ರು ತಿನ್ಕೊಂಡಿರ್ತಾರೆ. ಆದ್ರೆ ಈ ಆಹಾರದಲ್ಲಿ ಇರುವಂತ ಮೋನೋಸೋಡಿಯಂ ಗ್ಲುಟಮೈಟ್ ಅಂತ ಇರ್ತದೆ, MSG ಅಂತ ಹೇಳ್ತೇವೆ. ಅದು ಈ ಮುಖ್ಯವಾಗಿ ಚೈನೀಸ್ ಪದಾರ್ಥಗಳಲ್ಲಿ ಇರ್ತದೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅಡಿಟಿವ್ಸ್ ಅಂತ ಹೇಳ್ತೇವೆ. ಅಂದ್ರೆ ಆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿರುವ ಕಾರಣ ಸೊ ಅವ್ರಿಗೆ ಅದು ಮತ್ತೆ ಮತ್ತೆ ಬೇಕು ಅಂತ ಅನಿಸ್ತದೆ. ಸೊ ಇದರಿಂದಾಗಿ ಅವರಿಗೆ ತಲೆನೋವು ಅರ್ಲಿ ಏಜ್ ಅಲ್ಲಿ ಕೂಡ ಕಂಡು ಬರ್ತದೆ. ಅದೇ ರೀತಿ ಮಧ್ಯ ವಯಸ್ಕರಲ್ಲಿ ನಾನು ಆಗ್ಲೇ ಹೇಳಿದೆ ಅದು ಇರ್ತದೆ. ಇನ್ನೊಂದು ಏನಂತ ಹೇಳಿದ್ರೆ ಮೆನೋಪಾಸ್, ಋತುಸ್ರಾವ ಮುಗಿಯುವಂತಹ ಸಂದರ್ಭದಲ್ಲಿ ಕೂಡ ಇದು ಬರ್ಬೋದು. ಯಾಕಂದ್ರೆ ಹಾರ್ಮೋನಲ್ ಇರೋ ಕಾರಣ, ಆದ ಕಾರಣ ನಮ್ಗೆ ಇದೇ ಏಜ್ ಅಂತ ಹೇಳಿಕ್ ಬರುದಿಲ್ಲ. ಬಟ್ ಹೆಚ್ಚಾಗಿ ಓಲ್ಡ್ ಏಜ್ ಅಲ್ಲಿ ಅಷ್ಟು ಇದು ಕಂಡು ಬರುವುದಿಲ್ಲ, ಮಿಡ್ ಏಜ್ ಅಲ್ಲೇ ಜಾಸ್ತಿ ಇರಬಹುದು. ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಬೇರೆ ಬೇರೆ ತರ ಉಂಟಾ ಒಂದೊಂದು ಏಜಿನವರಿಗೆ ಅಥವಾ ಒಂದೊಂದು ರೀತಿಯವರಿಗೆ ಅಂತ? ಏಜಿನವರಿಗೆ ಟ್ರೀಟ್ಮೆಂಟ್ ಅಂತ ಹೆಚ್ಚು ವ್ಯತ್ಯಾಸ ಬರುವುದಿಲ್ಲ. ಈಗ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಅಂತ ಹೇಳಿದ್ರೆ ಅವರಿಗೆ ನಾವು ಆದಷ್ಟು ಮೈಗ್ರೇನ್ ಟ್ರಿಗರ್ಸ್ ಅನ್ನು ಅವಾಯ್ಡ್ ಮಾಡಿ ನಂತರ ಶಮನ ಔಷಧಿಗಳನ್ನು ಕೊಟ್ಟರೆ ಕೂಡ ನಾವು ಈ ರೋಗವನ್ನು ಗುಣಪಡಿಸಬಹುದು. ಅದೇ ರೀತಿ ಈಗ 20 years ಇಂದ ಹೆಡ್ಡೇಕ್ ಇರುವವರು ಇರ್ತಾರೆ, ತಲೆನೋವು 20 ವರ್ಷದಿಂದ ಇದೆ ಅಂತ ಹೇಳಿ ಆಯುರ್ವೇದಕ್ಕೆ ಬರುವವರು ಇರ್ತಾರೆ. ಅಂತವರಲ್ಲಿ ನಾವು ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಬಗ್ಗೆ ಅವ್ರಿಗೆ ತಿಳಿಸಿಕೊಟ್ಟು ನಂತರ ಶಮನ ಔಷಧಿಯ ಜೊತೆಗೆ ನಸ್ಯಕರ್ಮ ಆಗಿರ್ಬೋದು ಅಥವಾ ಬೇರೆ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆಗಳನ್ನು ಅಳವಡಿಸಿಕೊಂಡು ನಾವು ಅವರಿಗೆ ಗುಣಮುಖರಾಗಿಸಬಹುದು ಅಂತ ಹೇಳ್ತೇನೆ. ಸಾಮಾನ್ಯ ಎಷ್ಟು ಸಮಯ ಬೇಕಾಗ್ತದೆ ಇದರ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದು
ನಾವೀಗ ನಸ್ಯ ಚಿಕಿತ್ಸೆ ಅಂತ ಹೇಳಿದ್ರೆ ಅದೊಂದು 2 ಸೆಟ್ಟಿಂಗ್ಸ್ ಅಂತ ಮಾಡ್ತೇವೆ. ಫಸ್ಟಿಗೆ ಮಾಡುತ್ತದೆ ಅಂದ್ರೆ ಒಮ್ಮೆ ಮಾಡುವಾಗ 7 ದಿವಸದ ಚಿಕಿತ್ಸೆ, ನಂತರ ಒಂದು 2 ವಾರಗಳ ಗ್ಯಾಪ್ ಕೊಟ್ಟು ಇನ್ನೊಂದ್ಸಲ ಚಿಕಿತ್ಸೆ ಮಾಡ್ತೇವೆ. ಮುಖ್ಯವಾಗಿ ಈ ರೋಗಿಗಳಲ್ಲಿ ಚಿಕಿತ್ಸೆಗೆ ಮಾತ್ರ ಅವಲಂಬಿಸಿರಬಾರ್ದು ಅವರು, ಹೊರತಾಗಿ ಅವರು ಮೈಗ್ರೇನ್ ಟ್ರಿಗರ್ಸ್ ಅಂತ ಏನ್ ಹೇಳ್ತೇವೆ ಅದನ್ನು ಅವರು ಪತ್ತೆ ಹಚ್ಚಬೇಕು. ಯಾಕಂದ್ರೆ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರ್ತದೆ ಅಂತ ಹೇಳಿದ್ರೆ ಈ ಕಾಯಿಲೆ ಬರ್ಲಿಕ್ಕೆ ಕಾರಣ ಕೂಡ ನೀವೇ, ಈ ಕಾಯಿಲೆವನ್ನು ನೀವು ಹೋಗಲಾಗಿಸಬೇಕಾದ ಕಾರಣ ಕೂಡ ನೀವೇ ಆಗಿರ್ತೀರ. ಯಾಕಂತ ಹೇಳಿದ್ರೆ ಇದರಲ್ಲಿ ಮೈಗ್ರೇನ್ ಟ್ರಿಗರ್ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು ಅಂತ ಹೇಳಿದ್ರೆ ಒಬ್ಬರಿಗೆ ಆಗುವಂತ ಆಹಾರ, ಈಗ ಒಂದು ಆಹಾರ ಒಬ್ಬ ವ್ಯಕ್ತಿಗೆ ಮೈಗ್ರೇನ್ ಉಂಟು ಮಾಡಿಸ್ತದೆ ಅಂತ ಹೇಳಿದ್ರೆ ಅದೇ ಆಹಾರ ಇನ್ನೊಬ್ಬ ವ್ಯಕ್ತಿಗೆ ಏನು ಮಾಡ್ಲಿಕ್ಕೆ ಇಲ್ಲ. ಹಾಗಾಗಿ ಆ ವ್ಯಕ್ತಿ ಅಂದ್ರೆ ಆ ರೋಗಿ ಮೈಗ್ರೇನ್ ಇಂದ ಬಳಲುವಂತಹ ರೋಗಿ ಯಾವ ಆಹಾರ ಅವರಿಗೆ ಆಗೋದಿಲ್ಲ ಅದನ್ನು ಪತ್ತೆ ಹಚ್ಚಿ ಅದನ್ನು ಅವರು ದಿನನಿತ್ಯದಲ್ಲಿ ಸೇವನೆ ಮಾಡಬಾರದು ಅಂತ ಹೇಳಿದ್ರೆ ಆಯುರ್ವೇದದ ಮೂಲ ಉದ್ದೇಶನೇ ಅದಾಗಿರ್ತದೆ. ಹಿತಾಹಿತಂ ಸುಖಂ ದುಃಖಂ ಆಯು ತಸ್ಯ ಹಿತಾಹಿತಂ ಮಾನಂ ಚ ತಚ್ಚ ಯತ್ರೋಕ್ತಂ ಆಯುರ್ವೇದ ಸ ಉಚ್ಯತೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅಂದ್ರೆ ನಮಗೆ ಹಿತ ಯಾವುದು ಅಹಿತ ಯಾವುದು, ನಮಗೆ ಯಾವುದು ಸುಖ ಕೊಡ್ತದೆ ಯಾವುದು ದುಃಖ ಕೊಡ್ತದೆ ಅನ್ನುವಂಥದ್ದನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಪಾಲನೆ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಈ ಮೈಗ್ರೇನ್ ಅಂತಹ ತಲೆನೋವುಗಳನ್ನು ಕೂಡ ನಾವು ಗುಣಪಡಿಸಬಹುದು ಈ ಔಷಧದ ಜೊತೆಗೆ ಅಂತ ಹೇಳ್ಬಹುದು. ಈಗ ಇದು ವಿತ್ ಆರ್ ವಿದೌಟ್ ಆರ್ ಅಂತ 2 ಶಬ್ದ ಆಗಿ ಹೇಳಿದ್ರಿ, ಅದು ಎರಡಕ್ಕೂ ಕೂಡ ಒಂದೇ ತರದ ಟ್ರೀಟ್ಮೆಂಟ್ ಹೇಗೆ? ಟ್ರೀಟ್ಮೆಂಟ್ ಅಲ್ಲಿ ಹೆಚ್ಚು ವ್ಯತ್ಯಾಸ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಮೂಲ ಕಾರಣ ಒಂದೇ ಆಗಿರ್ತದೆ ಎರಡರಲ್ಲಿ ಕೂಡ. ಆದ ಕಾರಣ ಟ್ರೀಟ್ಮೆಂಟ್ ಸಾಮಾನ್ಯವಾಗಿ ಒಂದೇ ರೀತಿ ಇರ್ತದೆ, ಆದ್ರೆ ಲಕ್ಷಣಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಂತ ಹೇಳ್ಬಹುದು. ಈಗ ಈ ಕಾಯಿಲೆಗೆ ನೀವು ಔಷಧ ತಗೊಂಡು ಅದು ಕಡಿಮೆ ಆಗಿತ್ತು ಅಂತ ಇಟ್ಕೊಳ್ಳಿ, ನಂತರ ಮುಂದೆ ಇದು ಬರುವಂತಹ ಒಂದು ಚಾನ್ಸಸ್ಗಳು ಉಂಟಾ? ಚಾನ್ಸಸ್ಗಳು ಮೈಗ್ರೇನ್ ಟ್ರಿಗರ್ ಫ್ಯಾಕ್ಟರ್ಸ್ ಅಲ್ಲೇ ಇರ್ತದೆ. ಈಗ ಒಂದೇ ಸಲದಲ್ಲಿ ನಾವು ಟ್ರಿಗರ್ ನಿಮ್ಗೆ ಯಾವ್ದಂದ್ರೆ ಯಾವ ಆಹಾರ ಅಥವಾ ಯಾವ ವಿಹಾರ ನಿಮ್ಗೆ ಆಗುದಿಲ್ಲ ಅಂತ ಹೇಳಿದ್ರೆ ಅದು ಅವ್ರಿಗೆ ಅಷ್ಟು ಪಕ್ಕ ಗೊತ್ತಾಗುದಿಲ್ಲ. ಈಗ ಕೆಲವರಿಗೆ ಬಿಸಿಲಿಗೆ ಹೋಗಿ ಬಂದ್ರೆ ತಲೆನೋವು ಸ್ಟಾರ್ಟ್ ಆಗಿರುವಂತದ್ದು ಇರ್ತದೆ. ಇನ್ ಕೆಲವರು ಹೇಳ್ತಾರೆ ನನ್ಗೆ ನಿದ್ದೆ ಸರಿ ಆಗ್ಲಿಲ್ಲ, ಇವತ್ತು ಬೆಳಿಗ್ಗೆ ತಲೆನೋವು ಬಂತು, ನಿನ್ನೆ ಆಹಾರ ಖಾರದ್ದು ತಿಂದೆ, ನಾನ್ ವೆಜ್ ತಿಂದೆ, ಚಿಕನ್ ತಿಂದೆ, ಇವತ್ತು ತಲೆನೋವು ಬಂತು ಅಂತ ಹೇಳುವವರು ಇರ್ತಾರೆ. ಸೊ ಹಾಗಾಗಿ ಅವರು ಅದನ್ನು ಗುರುತುಪಡಿಸಬೇಕು, ಇದು ಯಾವ ಕಾರಣದಿಂದ ಈ ತಲೆನೋವು ಬರ್ತದೆ ಅಂತ ಹೇಳಿ. ಈಗ ಜೆನೆಟಿಕ್ ಫ್ಯಾಕ್ಟರ್ ನಾನು ಹೇಳಿದೆ, ಜೆನೆಟಿಕ್ ಫ್ಯಾಕ್ಟರ್ ಇರುವವರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಮತ್ತು ಹೆಚ್ಚಾಗಿ ಅವರಿಗೆ ಅದು ಬಾಧೆ ಮಾಡ್ತದೆ. ಅಂತವರಂತೂ ಭಾರಿ ಜಾಗೃತೆಯಿಂದ ಇರಬೇಕು. ಅವರಿಗೆ ಯಾವ ಕಾರಣದಿಂದ ಅದು ಮೈಗ್ರೇನ್ ಟ್ರಿಗರಿಂಗ್ ಫ್ಯಾಕ್ಟರ್ ಇದೆ ನೋಡಿ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಅವಾಯ್ಡ್ ಮಾಡಬೇಕು. ಇಲ್ಲ ಅಂತ ಹೇಳಿ ಆದ್ರೆ ಈಗ ಒಮ್ಮೆ ಕಡಿಮೆ ಆಗಿದ್ರೆ, ಈಗ ನಾನು ಹೇಳಿದೆ ಸೆರೋಟೋನಿನ್ ಅನ್ನುವಂಥದ್ದು ಇರ್ಬೋದು ಅಥವಾ ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಫ್ಯಾಕ್ಟರ್ಸ್ ಇರ್ತದೆ. ಸೊ ಅದು ಈಗ ಆಹಾರ ವಿಹಾರ ತಗೊಳ್ಳುವಾಗ ಅದು ಹೆಚ್ಚಾಗಿ ಮತ್ತೆ ಬರುವಂತ ಸನ್ನಿವೇಶಗಳು ಇರ್ತದೆ. ಹಾಗಾಗಿ ಅದನ್ನೆಲ್ಲ ಪತ್ತೆ ಹಚ್ಚಿ ಏನಾದ್ರೂ ಅವರು ಮತ್ತೆ ಬಳಕೆ ಮಾಡದಿದ್ರು ಅಂತ ಆದ್ರೆ ಖಂಡಿತವಾಗ್ಲೂ ಮತ್ತೆ ಬರುವಂತ ಸನ್ನಿವೇಶಗಳು ಇರುವುದಿಲ್ಲ. ಇದು ಆಹಾರದಿಂದ ಬರುವುದರಿಂದಾಗಿ ಇದಕ್ಕೆ ಯಾವ್ದಾದ್ರು ಪಥ್ಯಗಳ ಒಂದು ನೀವು ವಿವರಣೆಯನ್ನು ನೀಡ್ತೀರಾ? ಖಂಡಿತ. ಈಗ ಪಥ್ಯ ಅಂತ ಹೇಳುವಾಗ ಮುಖ್ಯವಾಗಿ ನಾವು ಆಹಾರ ಹೋಗುವ ಮುಂಚೆ ನಾನು ನೀರಿನ ಬಗ್ಗೆ ಹೇಳ್ತೇನೆ. ಅಂತ ಹೇಳಿದ್ರೆ ಈಗ ಹೆಚ್ಚಿನವರು ನೀರು ಕುಡಿಯುವುದೇ ತುಂಬಾ ಕಡಿಮೆ ಆಗಿರ್ತಾರೆ, ಅಂತವರಲ್ಲಿ ಕೂಡ ಈ ಮೈಗ್ರೇನ್ ಸಮಸ್ಯೆ ಕಂಡು ಬರ್ತದೆ. ಹಾಗಾಗಿ ದಿನನಿತ್ಯದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ 1-2 ಲೋಟದಷ್ಟು ವಾರ್ಮ್ ವಾಟರ್ ಅಂದ್ರೆ ಉಗುರು ಬೆಚ್ಚಗಿನ ನೀರನ್ನು ಕುಡಿತಾ ಬಂದ್ರೆ, ನಂತರ ಆಗ್ಲೇ ಹೇಳಿದೆ ಅಸಿಡಿಟಿ ಆಗುವಂತ ಆಹಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಅಂದ್ರೆ ಉಪ್ಪು, ಖಾರ, ಹುಳಿ, ನಂತರ ಕರಿದಂತ ಆಹಾರ ಪದಾರ್ಥಗಳಿರ್ಬೋದು ಅಂತದ್ದು ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಬರ್ಬೇಕು. ನಂತರ ಬೇಯಿಸಿದಂತಹ ಮನೆಯಲ್ಲಿ ಮಾಡಿದಂತಹ ಆಹಾರಗಳನ್ನು ಯಾವ್ದನ್ನು ಬೇಕಾದ್ರೂ ಸೇವಿಸಬಹುದು, ಇಂಥ ಸಮಸ್ಯೆ ಇರುವುದಿಲ್ಲ. ಬಟ್ ಮಂದಾಗ್ನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಜೀರ್ಣ ಶಕ್ತಿ ಕಡಿಮೆ ಆಗಿದೆ, ಅದನ್ನು ನಾವು ಪತ್ತೆ ಹಚ್ಚಬೇಕಂತ ಹೇಳಿದ್ರೆ ಹಸಿವೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಟೈಮ್ ಆಯ್ತು ಅಂತ ಹೇಳಿ ಗಂಟೆ ನೋಡಿ ಊಟ ಮಾಡುವಂತದ್ದು ಅಲ್ಲ. ನಾವು ಹಸಿವೆ ಯಾವಾಗ ಆಯ್ತು ಅದಕ್ಕೆ ಅನುಗುಣವಾಗಿ ಊಟವನ್ನು ಸೇವಿಸುವಂತದ್ದು. ಅದೇ ರೀತಿ ಬೇರೆ ಇದನ್ನು ಹೇಳಿದ್ದಾರೆ, ಬ್ರಾಹ್ಮೆ ಮುಹೂರ್ತ ಮುತ್ತಿಷ್ಟೇ ಸ್ವಸ್ಥ ರಕ್ಷಾರ್ಥಂ ಆಯುಷಃ ಅಂತ ಹೇಳಿ. ಅಂತ ಹೇಳಿದ್ರೆ ಬೆಳಿಗ್ಗೆ 4 ಸಾಧಾರಣ 5:30 ಗಂಟೆವರೆಗೆ ಏಳುವಂತದ್ದು. ಅದರಿಂದ ಸ್ವಸ್ಥವನ್ನು ಅಂದ್ರೆ ನಮ್ಮ ಸ್ವಾಸ್ಥ್ಯವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು, ಅದರ ಜೊತೆಗೆ ಆಯುಷ್ಯವನ್ನು ಕೂಡ ಹೆಚ್ಚು ಮಾಡಿಸಬಹುದು. ಅಂದ್ರೆ ಆ ಹೊತ್ತಲ್ಲಿ ಹೇಳುವಾಗ ಏನಾಗ್ಬೋದು, ನಮ್ಮ ಹ್ಯಾಪಿ ಹಾರ್ಮೋನ್ಸ್ ಅನ್ನುವಂಥದ್ದು ರಿಲೀಸ್ ಆಗಿರ್ತದೆ, ಫ್ರೆಶ್ನೆಸ್ ಇರ್ತದೆ. ಬೆಳಿಗ್ಗೆ ಹೇಳುವಾಗ ಮೆಡಿಟೇಷನ್ ಮಾಡ್ತೇವೆ, ಸ್ಟ್ರೆಸ್ ಕಡಿಮೆ ಆಗ್ತದೆ. ದಿವಸದ ಚಟುವಟಿಕೆಗಳಲ್ಲಿ ಅಂದ್ರೆ ತುಂಬಾ ಗಡಿಬಿಡಿಯಲ್ಲಿ ಶುರು ಮಾಡಬೇಕು ಅಂತ ಏನಿರುವುದಿಲ್ಲ. ಸೊ ಆಯುರ್ವೇದದಲ್ಲಿ ಹೇಳಿರುವಂತಹ ದಿನಚರ್ಯಗಳನ್ನು ಪಾಲನೆ ಮಾಡ್ತಾ ಬಂದ್ರೆ
ಜೊತೆಗೆ ಒಂದು ನಾವು ಬ್ರಹ್ಮಚರ್ಯ ಅಂತ ಹೇಳಿದೆ ಏನು, ಅಥವಾ ಅಭ್ಯಂಗ ಮಾಡುವಂತದ್ದು, ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಅಳವಡಿಸಿ ಬಂದ್ರೆ ಖಂಡಿತವಾಗ್ಲೂ ರೋಗವನ್ನು ನಾವು ಬರದೇ ಇರುವ ತರ ನೋಡ್ಬೋದು. ಅಂದ್ರೆ ಆಯುರ್ವೇದ ಅನ್ನುವಂಥದ್ದು ಒಂದು ಆರೋಗ್ಯ ಶಾಸ್ತ್ರ ಅಂತಾನೆ ಹೇಳಿರ್ಬೋದು. ಅಂತ ಹೇಳಿದ್ರೆ ಈಗ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಶತಾಯುಷಿಯಾಗಿ ಇರ್ಬೇಕು ಅಂತ ಹೇಳಿ ಆದ್ರೆ ಅವರು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂತಹ ಪದ್ಧತಿಯನ್ನು ಫಾಲೋ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಅವರು ಶತಾಯುಷಿಯಾಗಿ ಆರೋಗ್ಯವಾಗಿ ಯಾವುದೇ ಒಂದು ರೋಗದ ಸಮಸ್ಯೆ ಇಲ್ಲದೆ ಇರಬಹುದು ಅಂತ ಹೇಳಿ. ಈ ತಲೆನೋವು ಅಥವಾ ಮೈಗ್ರೇನ್ ಬಂದು ಇದರಿಂದಾಗಿ ಯಾವುದಾದ್ರೂ ರೋಗಗಳು ಬರುವಂತಹ ಅವಕಾಶಗಳುಂಟಾ? ಖಂಡಿತ. ಈಗ ಎಲ್ಲಾ ಕಾಯಿಲೆಗಳು ಕೆಲವೊಂದ್ಸಲ ಇಂಟರ್ ಲಿಂಕ್ಡ್ ಆಗಿರ್ತದೆ. ಈಗ ಒಬೆಸಿಟಿ ಅಂತ ಹೇಳ್ತೇವೆ, ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ, ಒಬೆಸಿಟಿ ಇರ್ಬೋದು ಅಥವಾ BP ಕಾಯಿಲೆಗಳಿರ್ಬೋದು, ಬೊಜ್ಜುತನ ಅಂತದೆಲ್ಲ. ಸೊ ಆ ಕಾಯಿಲೆಗಳಿಂದ ಮೈಗ್ರೇನ್ ತಲೆನೋವು ಬರುವಂತ ಚಾನ್ಸಸ್ ಇರ್ತದೆ. ಅದೇ ರೀತಿ ಮೈಗ್ರೇನ್ ಇಂದ ಬೇರೆ ಕಾಯಿಲೆ ಬರುವಂತ ಸಂದರ್ಭಗಳು ಅಂತ ಹೇಳಿದ್ರೆ ನಾವು ಮಾನಸಿಕ ಖಿನ್ನತೆಗಳು ಅಂತ ಹೇಳ್ಬೋದು, ಹೆಚ್ಚಾಗಿ ಹೇಳುದು ಅಂತ ಹೇಳಿದ್ರೆ. ಅಂದ್ರೆ ತಲೆನೋವು ಬಂದು ಎಷ್ಟೋ ಜನರಿಗೆ ಸುಸೈಡಲ್ ಥಾಟ್ಸ್ ಬರುವಂತ ಸನ್ನಿವೇಶಗಳು ಕೇಳಿರ್ತೇವೆ ನಾವು. ಅಂದ್ರೆ ನಾನು ಹೇಳಿದೆ ಈಗ ನೋಡಿ, ಮೈಲ್ಡ್ ಟು ಸಿವಿಯರ್ ಇಂಟೆನ್ಸಿಟಿ. ಸಿವಿಯರ್ ಇಂಟೆನ್ಸಿಟಿ ಇರುವಂತಹ ರೋಗಿಗಳು ಅವರಿಗೆ ದಿನನಿತ್ಯ ಚಟುವಟಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಫ್ಲಾಶಸ್ ಆಫ್ ಲೈಟ್ ಬರುವಂತದ್ದು, ತಲೆ ಸುತ್ತು ಬರುವಂತದ್ದು, ಕಿವಿ ಮೊರೆತ ಇರುವಂತ ಇಂತಹ ಒಂದು ಇದು ಬರೋದ್ರಿಂದ ಅವರಿಗೆ ಮಾನಸಿಕವಾಗಿ ಅವರು ಕುಗ್ತಾರೆ. ಅದರಿಂದ ಡಿಪ್ರೆಷನ್, ಆಂಗ್ಸೈಟಿ ಅಂತಹ ಒಂದು ಕಾಯಿಲೆ ಕೂಡ ಬರಬಹುದು. ಜೊತೆಗೆ ಈಗಾಗಲೇ ಹೇಳಿದ್ದೇನೆ, ಮೈಗ್ರೇನ್ ಸಮಸ್ಯೆ ಬರುವ ಮುಂಚಿತವಾಗಿ ಅವರಿಗೆ ಈಗಾಗಲೇ ಬೇರೆ ಕಾಯಿಲೆಗಳು ಇರ್ತದೆ. ಹೊಟ್ಟೆ ಸಮಸ್ಯೆ ಇರ್ಬೋದು, ಅಜೀರ್ಣದಿರ್ಬೋದು, IBS ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಅದಿರ್ಬೋದು, ಅಥವಾ BP ಸಮಸ್ಯೆ ಕೂಡ ಇರ್ಬೋದು, ಅಥವಾ ಬೇರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಈಗಾಗಲೇ ಇರ್ತದೆ ಹೆಚ್ಚಿನವರಲ್ಲಿ. ಒಟ್ಟಾರೆಯಾಗಿ ಹೇಳುದಿದ್ರೆ ಈ ಮೈಗ್ರೇನ್ಗೆ ಅದು ಹೆಚ್ಚಾಗದ ಹಾಗೆ ಬಂದ್ರೆ ಯಾವ ರೀತಿಯಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಮೇನ್ಲಿ ಹೇಳುದು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಅನ್ನು ಮಾಡ್ತಾ ಬರಬೇಕು. ಜೊತೆಗೆ ಅದೇ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ನಮ್ಗೆ ಅಂತ ಹೇಳಿದ್ರೆ ಕೆಲವು ವ್ಯಕ್ತಿಗಳಲ್ಲಿ ಈಗ ಕೋಪ ಹೆಚ್ಚಾಗಿ ಬರುವಂತದ್ದು, ಹೆಚ್ಚಾಗಿ ಮೊಡವೆಗಳು ಬರುವಂತದ್ದು, ರ್ಯಾಷಸ್, ಸ್ವಲ್ಪ ಖಾರ ತಿಂದ್ರೆ ಎಂತಾದ್ರೂ ಅಜೀರ್ಣ ಆಗುವಂತ ಅಂತಹ ಸಮಸ್ಯೆ ಇರುವಂತವರು, ಪಿತ್ತದೋಷ ಜಾಸ್ತಿ ಆಗಿರ್ತದೆ ಅಂತವರಲ್ಲಿ, ಅಂತವರು ಇನ್ನು ಹೆಚ್ಚು ಆಹಾರದಲ್ಲಿ ಗಮನ ಕೊಡಬೇಕು. ಅದೇ ರೀತಿ ಈಗ IT ಪ್ರೊಫೆಷನಲ್ಸ್ ಅಂತ ಹೇಳ್ತೇವೆ, ಹೆಚ್ಚಾಗಿ ಕಂಪ್ಯೂಟರ್ ಬಳಕೆ ಮಾಡೋರು ಏನ್ ಮಾಡಬಹುದು ಅಂತ ಹೇಳಿದ್ರೆ ಸ್ಕ್ರೀನ್ ಟೈಮ್ ಅನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಕೆಲಸ ಮಾಡಬೇಡಿ ರೆಸ್ಟ್ ತಗೊಳ್ಳಿ ಅಂತ ಹೇಳೋದು ಕಷ್ಟ, ಅದನ್ನು ಫಾಲೋ ಮಾಡೋದು ಕೂಡ ಕಷ್ಟ. ಹೊರತಾಗಿ ಅವರು 1 ಗಂಟೆಗೆ ಒಂದು ಸಲ ಆದ್ರೂ, ಒಂದು 20 ಸೆಕೆಂಡ್ಸ್ ಆದ್ರೂ ಅವ್ರು ಎಂತ ಮಾಡಬಹುದು, ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಬ್ಲಿಂಕಿಂಗ್ ಎಕ್ಸರ್ಸೈಸ್ ಅಂದ್ರೆ ಕಣ್ಣು ಮಿಟಿಕಿಸುವಂತದ್ದು, ಅದನ್ನು ಫಾಲೋ ಮಾಡುವಂತದ್ದು. ಅಥವಾ ಆದಷ್ಟು ಈಗ ಅವರ ಆಫೀಸ್ ಅವರ್ಸ್ ಮುಗಿದ ನಂತರ ಮೊಬೈಲ್ ಬಳಕೆ ಕಡಿಮೆ ಮಾಡುವಂತದ್ದು. ಅಥವಾ ನಿದ್ದೆ, ಒಂದು ಸಾಧಾರಣ 6 ರಿಂದ 8 ಗಂಟೆ ತನಕ ಕನಿಷ್ಠ ನಿದ್ದೆ ಮಾಡಲೇಬೇಕು. ಸೊ ಅಂತದ್ದನ್ನಾದ್ರೂ ಅವರು ರೂಢಿ ಮಾಡಿಕೊಂಡು ಬಂದ್ರೆ ಖಂಡಿತವಾಗ್ಲೂ ಮೈಗ್ರೇನ್ ಬರುವಂತಹ ಒಂದು ಸನ್ನಿವೇಶಗಳು ಕಡಿಮೆ ಆಗಬಹುದು. ಒಳ್ಳೆಯದು. ಡಾಕ್ಟರ್ ದೀನಾ ಮಂಜು ಶೆಟ್ಟಿ ಅವರೇ, ಮುಖ್ಯವಾಗಿ ಮೈಗ್ರೇನ್ ನ ತಲೆನೋವು, ಅದಕ್ಕೆ ಕಾರಣಗಳು, ನಂತರ ಯಾವ ರೀತಿಯಲ್ಲಿ ಒಂದು ಲೈಫ್ ಸ್ಟೈಲ್ ನಲ್ಲಿ ಅವರು ವ್ಯತ್ಯಾಸಗಳನ್ನ ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರ ಸಿಗ್ತದೆ ಅನ್ನುವ ಮಾಹಿತಿಯನ್ನ ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಇಂದಿನ ಕಣಾಯು ಚಿರಾಯು ಸರಣಿ ಕಾರ್ಯಕ್ರಮದ ಈ ಕಂತಿನಲ್ಲಿ ಮೈಗ್ರೇನ್ ತಲೆನೋವು ಈ ವಿಷಯದ ಕುರಿತು ಡಾಕ್ಟರ್ ಡೀನಾ ಮಂಜು ಶೆಟ್ಟಿ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು 2 ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ 100 ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರ್ಯ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ನಾಟಿಕಲ್. ದೂರವಾಣಿ ಸಂಖ್ಯೆ 220-3331 ಹಾಗೂ 220-3332.
ಎಸ್ಟಿಡಿ ಕೋಡ್ 0824.